ಇನ್ನು ಇತರೆ ಸುದ್ದಿಗಳನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಓಡಾಡುವ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪೀಕ್ ಅವರ್ಸ್ನಲ್ಲಂತೂ ವಿಪರೀತ ರಶ್ ಇರುತ್ತೆ. ಹೀಗಾಗಿ BMRCL ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ಎರಡೆರಡು ಹೆಚ್ಚುವರಿ ರೈಲುಗಳನ್ನು ಓಡಿಸ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಸೊ ಹೇಗಿದೆ ಇದಕ್ಕೆ ಜನರ ರೆಸ್ಪಾನ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನಮ್ಮ ಮೆಟ್ರೋದಲ್ಲಿ ನಿತ್ಯ ಲಕ್ಷಾಂತರ ಪ್ರಯಾಣಿಕರ ಓಡಾಟ. ಪೀಕ್ ಅವರ್ನಲ್ಲಿ ಫುಲ್ ರಶ್, ಹೆಚ್ಚುವರಿ ಮೆಟ್ರೋ ಸೇವೆಗೆ ಚಿಂತನೆ. ಕೆಲವೇ ದಿನಗಳಲ್ಲಿ ಟ್ರ್ಯಾಕ್ಗೆ ಇಳಿಯಲಿವೆ 2 ಮೆಟ್ರೋ ರೈಲು. ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗಗಳು ವಿಸ್ತಾರ ಆಗ್ತಾ ಇದ್ದ ಹಾಗೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಗಣನೀಯ ಏರಿಕೆ ಕಂಡಿದೆ. ದಿನನಿತ್ಯ ಲಕ್ಷಾಂತರ ಮಂದಿ ಮೆಟ್ರೋ ಪ್ರಯಾಣ ಮೊರೆ ಹೋಗ್ತಿದ್ದಾರೆ. ಈ ಹಿನ್ನೆಲೆ ಪೀಕ್ ಅವರ್ನಲ್ಲಿ ಮೆಟ್ರೋ ಸಂಪೂರ್ಣವಾಗಿ ಭರ್ತಿಯಾಗ್ತಾ ಇದೆ. ಒಂದೇ ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ತಲುಪುವ ಹೊತ್ತಿಗೆ ಮೆಟ್ರೋ ರೈಲು ಸಂಪೂರ್ಣ ಭರ್ತಿಯಾಗ್ತಾ ಇದ್ದು, ಪ್ರಯಾಣಿಕರು ಮೆಟ್ರೋ ಹತ್ತೋದಕ್ಕೆ ಹಾಗೂ ಇಳಿಯೋದಕ್ಕೆ ಪರದಾಟ ನಡೆಸೋ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ಸಮಸ್ಯೆಗಳಿಗೆ ಮುಕ್ತಿ ನೀಡೋದಕ್ಕೆ ನಮ್ಮ ಮೆಟ್ರೋ ಚಿಂತನೆ ನಡೆಸಿದ್ದು, ಪೀಕ್ ಅವರ್ನಲ್ಲಿ ಹೆಚ್ಚುವರಿ ಮೆಟ್ರೋ ರೈಲುಗಳನ್ನು ಆರಂಭ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಇವಾಗ ಸದ್ಯಕ್ಕೆ ನಮ್ಮಲ್ಲಿರೋ 57 ಟ್ರೈನ್ ಸೆಟ್ ಏನಿದೆ ಅದರಲ್ಲಿ ನಾವು ಆಲ್ರೆಡಿ 55 ಟ್ರೈನ್ ಸೆಟ್ನ ಯೂಸ್ ಮಾಡ್ತಾ ಇದ್ದೀವಿ. ಆಯಿತಾ, ಪೀಕ್ ಅವರಲ್ಲಿ ನಾವು ಈ ದಟ್ಟಣೆನ ಕಡಿಮೆ ಮಾಡೋದಕ್ಕೋಸ್ಕರ ಅಂತಲೇ ಸುಮಾರು ನಾವು ಶಾರ್ಟ್ ಲೂಪ್ ಆಪ್ರೇಷನ್ಸು ಕೂಡ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನೋಡೋ ಪ್ರಕಾರ ನಮ್ಮ ಟ್ರೈನ್ ಕೆಪಾಸಿಟಿ ಏನಿದೆ ಅದರ ಪ್ರಕಾರ ನಾವು ನೋಡಿರೋ ಪ್ರಕಾರ ನಾವು ನಮಗೆ ಬರುವಂಥ ಏನಿದೆ ಟ್ರೈನಲ್ಲಿ ಬೇಕಾಗಿರುವಂಥ ಜನದಟ್ಟಣೆ ಇವಾಗ ನಾನೇ ಸುಮಾರು ಸಲ ಪೀಕ್ ಅವರಲ್ಲಿ ಹೋಗಿದ್ದೀನಿ. ಬೆಂಗಳೂರಿನಲ್ಲಿ ಒಟ್ಟು 57 ಮೆಟ್ರೋ ರೈಲುಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ಹಿಂದೆ ರೈಲುಗಳು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸೇವೆ ಸಲ್ಲಿಸ್ತಾ ಇದ್ವು. ಆದರೆ ಇದೀಗ ಮೆಟ್ರೋ ಮಾರ್ಗಗಳು ವಿಸ್ತಾರವಾದ ಬಳಿಕ ಮೆಟ್ರೋ ಬಳಕೆದಾರರ ಸಂಖ್ಯೆಯೂ ಹೆಚ್ಚಳವಾಗಿದೆ. ಹೀಗಾಗಿ ಪೀಕ್ ಅವರ್ಗಳಲ್ಲಿ ಮೆಟ್ರೋ ತುಂಬಿ ತುಳುಕ್ತಾ ಇದೆ. ಈ ಸಮಸ್ಯೆಗೆ ಒಂದು ಶುಭಂ ಹಾಡೋದಕ್ಕೆ ನಮ್ಮ ಮೆಟ್ರೋ ಮಂದಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಮೆಟ್ರೋ ರೈಲುಗಳ ಸೇವೆ ಒದಗಿಸೋಕೆ ಪ್ಲಾನ್ ನಡೆಸಿದ್ದಾರೆ. ಕೆಲವು ದಿನಗಳಲ್ಲಿ 2 ಮೆಟ್ರೋ ರೈಲುಗಳನ್ನು ಟ್ರ್ಯಾಕ್ಗೆ ಇಳಿಸೋಕೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಇವಾಗ ಸದ್ಯದಲ್ಲಿ ನಾವು ಇವಾಗ ಮತ್ತೆ ನಮ್ಮ ಹೊಸ ಟ್ರೈನ್ಗಳು ಬರ್ತಾ ಇದೆ. ಬಂದಮೇಲೆ ನಾವು ಮತ್ತೆ ಅದನ್ನು ನೋಡಿ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ ಏನಿದೆ ಅದ್ರ ಪ್ರಕಾರ ನಾವು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡೋದು ಕಡಿಮೆ ಮಾಡೋದು ಅದ್ರ ಮೇಲೆ ಹೋಗುತ್ತೆ. ಸಾರ್ವಜನಿಕರ ಸಮಸ್ಯೆ ಮನಗಂಡು ಪೀಕ್ ಅವರ್ನಲ್ಲೂ ಹೆಚ್ಚುವರಿ ಮೆಟ್ರೋಗಳನ್ನು ಆರಂಭ ಮಾಡೋಕೆ ಮುಂದಾಗಿರುವುದು ಖುಷಿ ವಿಚಾರ. ಆದರೆ ಈ ಪ್ಲಾನ್ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಸಾರ್ವಜನಿಕ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.